ಮೂವಿಗೆ ಹೋಗೋಣ ಅಂತ ಹೇಳಿದೆ, ಅದಕ್ಕೆ ರೆಡಿ ಆಗ್ತಿದ್ದಾರೆ. ಮಗಳು ನೋಡಿ ಎಷ್ಟು ತರಲೆ ಮಾಡ್ತಿದ್ದಾಳೆ. ಯಾರನ್ನ ಮನೆಯಿಂದ ಹೊರಟಿದೆ ಸೀದಾ ಮಿರಾಜ್ ಸಿನಿಮಾಸ್ ಪಾರ್ಕಿಂಗ್ ಲಾಟ್ಗೆ. ನೋಡಿ ಕಟ್ ಮಾಡ್ತೀಯಲ್ಲ. ಮನೆ ಆಲ್ರೆಡಿ ಲೇಟ್ ಆಗಿದೆ, ಆದರೂ ವಿಡಿಯೋ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವ ಮೂವಿಗೆ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ನೋಡೋಣ. ಈ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ ಕಷ್ಟಪಟ್ಟು, ಆದರೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾತ್ರ ಮಾಡಲ್ಲ. ನಡಿಯಮ್ಮ, ನಾವು ಹೋಗೋಷ್ಟರೊಳಗಡೆ ಆಲ್ರೆಡಿ ಮೂವಿ ಸ್ಟಾರ್ಟ್ ಆಗ್ಬಿಟ್ಟು ಲೇಟ್ ಆಯ್ತೆ. ಈ ಸೀನಲ್ಲೇ ಗೊತ್ತಾಗುತ್ತೆ ಯಾವ ಮೂವಿ ಹೋಗಿದ್ವಿ ಅಂತ. ಮೂವಿ ಹಾಫ್ ಚೆನ್ನಾಗಿತ್ತು, ನನಗೆ ಇಷ್ಟ ಆಯಿತು. ಸಸ್ಪೆನ್ಸ್ ಥ್ರಿಲ್ಲರು ಒಂದು ಅಟೆಂಪ್ಟ್ ಚೆನ್ನಾಗಿದೆ, ಎಲ್ಲೂ ಬೋರ್ ಹೊಡೆಯಲ್ಲ ಸಿನಿಮಾ, ನೋಡ್ಬೋದು. ಫೋಟೋ ತೆಗಿಲ್ಲ. ಕಂದ ಇಲ್ಲ ನೋಡ. ಮಕ್ಕಳು ಕರ್ಕೊಂಡು ಹೋದ್ರೆ ಜೇಬಲ್ಲಿ ದುಡ್ಡು ಬಿಗಿಯಾಗಿ ಇಟ್ಕೊಂಡು ಹೋಗ್ಬೇಕು, ಏನು ಕೇಳ್ತಾರೆ ಗೊತ್ತಾಗಲ್ಲ. ಅದಕ್ಕಾ ನಾವು ಹೋಗೋದೇ ಅಪ್ರೂಪ್ಗೆ, ಹೋದಾಗ ಖರ್ಚು ಮಾಡೋಕ್ಕೆ ಹಿಂದೆ ಮುಂದೆ ನೋಡಲ್ಲ. ನಾನೇ ಹಿಡ್ಕೊಂಬತ್ತೀನಿ ಅಂತ ಅಂದ್ಬಿಟ್ಟು ಹಠ ಮಾಡಿ ಹಿಡ್ಕೊಂಬತ್ತಿದ್ದಾಳೆ, ಉದ್ದಕ್ಕೂ ಚಲ್ಕೊಂಡು. ₹300. ಹಾಂ ತಗ ಕುಚ್ಚಿ. ಟಿಕೆಟ್ ರೇಟೇ ₹300 ಅಲ್ಲಪ್ಪ. ಇವತ್ತು ಟಿಕೆಟ್ ರೇಟೇ ₹300 ಇಲ್ಲ, ಆದರೆ ಪಾಪ್ಕಾರ್ನ್ ಮಾತ್ರ ₹300. See you, darling.
ಏನು ಮಾಡೋದು, ಮಗಳ ಖುಷಿ ಮುಂದೆ ಮುನ್ನೂರು ರೂಪಾಯಿ ದೊಡ್ಡದಲ್ಲ ಅನ್ನಿಸ್ತದೆ ಅಲ್ವಾ. ನಮ್ಮೂರಲ್ಲಿ ಮೇಕೆಗಳು ಹಿಂಗೆ ಮೇಯೋದಲ್ವಾ. ಅಲ್ಲಿಂದ ಹೊರಟು ಬಂದಿದ್ದ ಹೋಟೆಲ್ ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ನೋಡಿ ಹೆಂಗೆ ಕಣ್ಕಂಡು ಬೈಬಲ್ ಬಿಡ್ಕೊಂಡು ಬಿಡ್ತದೆ. ಈಗೇನಾದ್ರು ಸುಮ್ಮನೆ ಗೊತ್ತಾಗಲ್ಲ. ಮಕ್ಕಳುಗಳು ಹೇಳಿದ್ರೆ ಅರ್ಥ ಹಾಕಲ್ಲ, ಏನು ಮಾಡೋದು. ಮುದ್ದು ಮುದ್ದು ಗಿಡ ಅವಳು ಇದು ಇತ್ತಿಂದಳ ಇನ್ನೇನು ಫೈನಲ್ಲಾಗಿ ಊಟ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ರಿಗೂ ಧನ್ಯವಾದಗಳು.